ಹಲೋ ಎವ್ರಿವನ್, ವೆಲ್ಕಮ್ ಟು ರಕ್ಷಾ ಯಾದವ್ ಯೂಟ್ಯೂಬ್ ಚಾನಲ್. ಇವತ್ತಿಂದ ನಾನು ಯೂಟ್ಯೂಬ್ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಇದೇ ಫಸ್ಟ್ ವಿಡಿಯೋ ಆಗಿರುತ್ತೆ. ಇವತ್ತಿನ ಡೇ ಹೇಗಿರುತ್ತೆ ಅಂದರೆ, ನಾವು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಹಾಗೆ ನನ್ನ ಫ್ರೆಂಡ್ ಕೂಡ ಮೀಟ್ ಮಾಡ್ತಾ ಇದ್ದೀವಿ. ಅವರು ನಮ್ಮ ಮನೆಯವ್ರು ಇವತ್ತು ಔಟ್ಸೈಡ್ ಹೋಗಿದ್ದಾರೆ. ಅವ್ರು 2 hours ಆಗುತ್ತೆ ಅಂತಂದಿದ್ದಾರೆ. ಬಟ್ ನಮ್ಮ ಫ್ರೆಂಡು ಬೇಗ ಬಂದರೆ ಅವಳನ್ನ ಶೆಟ್ ಯಾರು ಅಂತ ಒಂದು ಸ್ವಲ್ಪ ಐಡಿಯಾ ಬಂದಿರುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಅವ್ರು ಬಂದಮೇಲೆ ಸಿಗ್ತೀನಿ. ಓಕೆ, ಬಾಯ್. 2 hours later. ಗೈಸ್, ಆ್ಯಕ್ಚುಲಿ ಏನಂದರೆ, ನನ್ನ ಫ್ರೆಂಡ್ನ ಕೆಂಗೇರಲ್ಲಿ ಮೀಟ್ ಮಾಡ್ತೀನಿ ಅಂತ ಹೇಳಿದೆ. ಇವಾಗ ಬರ್ರಿ ಮನೆಗೆ ಅಂತ ಹೇಳಿದ್ದೀನಿ. ಅದಕ್ಕೆ ಸಖತ್ ಬೇಜಾರಾಗ್ಬಿಟ್ಟಿದ್ದಾಳೆ. ಆಟೋ ಬೇರೆ ಸಿಗ್ತಿಲ್ವಂತೆ. ಎಲ್ಲಿ BGS ಹತ್ರ ಇಳ್ಕೊಂಡಿದ್ದಾರೆ. ನಮ್ಮ ಮನೆಗೆ ಬರಬೇಕು ಅಂದರೆ ಅಲ್ಲಿ ಆಟೋ ಸಿಗ್ತಿಲ್ಲ ಅಂತ ಅಂದ್ಬಿಟ್ಟು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾಳೆ. ಈಗ ಬಂದಮೇಲೆ ಅವಳನ್ನ ತೋರಿಸ್ತೀನಿ, ಅವಳು ಹೆಂಗಿರ್ತಾಳೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬೈದಾಕ್ತಾಳೆ ನನ್ನ. ನೋಡ್ರಿ ಒಂದ್ಸಲಿ ಗೊತ್ತಾಗುತ್ತೆ. ಅವಳು ಬಂದಮೇಲೆ ಸಿಗ್ತೀನಿ. ಫಸ್ಟ್ ವಿಡಿಯೋದಲ್ಲೇ ಅನು ಬರ್ತಿದ್ದಾಳೆ. ಗಿಫ್ಟ್ ಹೇಳಿದ್ನಲ್ಲ ಅವಳಿಗೆ, ಗಿಫ್ಟ್ ತಗೋಣ ಅಂತ. ತೋರ್ಸು. ಇದೆಲ್ಲ ನಿಮಗೆ ಕಾಣಿಸ್ತಿದೆ. ಆಕ್ಚುಲಿ ಇದು ಗುಂಡು ಅಂದಿರೋದು. ಫ್ರೆಂಡ್ಸ್, ಇದ್ರಲ್ಲಿ ಒಂದು ಸೀರೆ ಇದೆ ನೋಡಿ ಫ್ರೆಂಡ್ಸ್. ಫೋಟೋ. ಓ ಇಲ್ಲ, ನೋಡಿ ಫ್ರೆಂಡ್ಸ್, ಆಲ್ಬಮ್, ಗುಂಡೊಂದು ಆಲ್ಬಮ್ ಇದು. ಇಷ್ಟು ದಿನ ನಮ್ಮ ಮನೆಗಿತ್ತು. ವೆಯ್ಟ್ ತೋರಿಸ್ತೀನಿ. ಇವ್ರು ಯಾರು ಅಂತ ಹೇಳಿದ್ರೆ ಮೈ ಬ್ರೋ. ಹಾಯ್. ಸ್ಮೈಲ್ ಮಾಡು. ಎಷ್ಟು ಚೆನ್ನಾಗಿ ಮಾಡ್ತಾನೆ ಇವನು. ಯಾರು ಗೊತ್ತಾ? ನನ್ನ ಅಳಿಯ. ಮುತ್ಕೊಡ್ ಬಾರೆ ಮುದ್ದು. ಇಲ್ಲಿ ಮುದ್ದು. ರಕ್ಷಾ ನಿಜ ಮಾಡ್ತಾ ಇದೀವಿ, ನಾಳೆ ಅಪ್ಲೋಡ್ ಮಾಡ್ತೀವಿ. ಹಾಯ್ ಗೈಸ್, ಜಸ್ಟ್ ಇವಾಗಿನ ಮನೆ ಬಿಟ್ಬಿಟ್ಟಿದ್ದೀವಿ. ಬಿಟ್ಬಿಟ್ಟೋಳಾದ್ರೆ ಜಸ್ಟ್ ಇವಾಗಿನ ಮನೆ ಬಿಟ್ಟಿದ್ದೀವಿ. ಊರಿಗೆ ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ. ಇವ್ರನ್ನ ಅಲ್ಲಿ ಡ್ರಾಪ್ ಮಾಡ್ಬಿಟ್ಟು ಫ್ರೆಂಡ್ಸ್ ಅಲ್ಲಿ ಎಲ್ಲಾದ್ರೂ ಉದುರಿಸ್ಬಿಟ್ಟು ನಮ್ಮನ್ನು ಕಸಕ್ತಾರ. ಅವಳು ಕಸ ಬಿಸಾಕ್ ಹೋಗ್ತಾಳೆ. ಇಲ್ಲ ಗೈಸ್, ಮನೆಯವ್ರು ಕಾರ್ ಡ್ರೈವ್ ಮಾಡ್ತಾವ್ರೆ. ಕಾರ್ ಡ್ರೈವ್ ಮಾಡೋರ್ನ ಡಿಸ್ಟರ್ಬ್ ಮಾಡ್ಬಾರ್ದು. ಡಿಸ್ಟರ್ಬ್ ಮಾಡ್ತಿಲ್ಲ. ಊರಿಗೆ ಹೊರಟಿದ್ದೀವಿ. ಅಣ್ಣ ನಿದ್ದೆ ಮಾಡ್ತಾ ಇದ್ದೆ, ಇನ್ನು ಮಾಡ್ತಿಲ್ಲ. ಇಷ್ಟ್ರಾಗೆ ಮಾಡುತ್ತಾನೆ. ಮಾಡ್ತೀವಿ. ಅನು ಸ್ಯಾರಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದ್ದಾವೆ. ನೋಡಿ, ವಿಭಿನ್ನ ಕಲೆಕ್ಷನ್ ಅಂತ ಇನ್ಸ್ಟಾಗ್ರಾಮ್ಗೆ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದಾವೆ. ಎಲ್ಲರೂ ಕೊಟ್ರು ನೆಕ್ಸ್ಟ್ ನಾನು ತಗೊಳ್ರಿ, ಹೋಗ್ಬಿಟ್ಟು ತಗೊಳ್ರಿ. ಯೋಚನೆ ಮಾಡ್ಬೇಡ, ಮುಂದಕ್ಕೆ ಚೆನ್ನಾಗಿದೆ. ಮುದ್ದು ಮಾತಾಡುಮ್ಮ. ಹಾಯ್. ಇನ್ನೊಂದ್ಸಲಿ ಕೊಡಮ್ಮ, ಇನ್ನೊಂದ್ಸಲಿ ಕೊಡಮ್ಮ. ಅವ್ರಿಗೆ ಪೋಸ್ ಕೊಡ್ತಾವನೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ರಕ್ಷಾ ಯಾದವ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾಳೆ. ಇವಳಿಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ. ಲೈಕು, ಶೇರು, ಕಮೆಂಟು ಎಲ್ಲ ಜಾಸ್ತಿ ಮಾಡಿ. ನೆಕ್ಸ್ಟ್ ಟೈಮ್ ಸಿಗ್ತೀವಿ. ಹಾಯ್ ಗೈಸ್, ಅವನು ಅಣ್ಣ ಅವ್ರನ್ನ ಎಲೆಕ್ಟ್ರಾನಿಕ್ ಸಿಟಿ ಬಸ್ಸಿಗೆ ಹಚ್ಬಿಟ್ಟು ಊರಿಗೆ ಹೊರಡ್ತಾ ಇದ್ದೀವಿ. ನಾವು ಅಮ್ಮರ ಮನೆಗೆ ಹೋಗ್ತಾ ಇದ್ದೀವಿ. ಪಾಪುನು ಕಳಿಸ್ಕೊಟ್ಬಿಟ್ವಿ. ನೆಕ್ಸ್ಟು ಯಾವಾಗ ಸಿಗ್ತೀವೋ ಗೊತ್ತಿಲ್ಲ. ಅವ್ರ ಜೊತೆ ಯಾವುದಾದ್ರೂ ವಿಡಿಯೋ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ. ಹಾಯ್ ಗೈಸ್, ಇವಾಗ ಎಲ್ಲಿದ್ದೀವಿ? ತುಮಕೂರು ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 6 o'clock ಆಗಿದೆ. ಆಗಿದೆಯಾ? ಜಾಸ್ತಿ ಆಗಿದೆ. ಎಷ್ಟಾಗಿದೆ? 6:30 ಅಂತ. 6:30 ಆಗಿದೆ. ಹಾಗೆ ಇವತ್ತು ನಮ್ಮ ಡಿ ಬಾಸ್ ಬರ್ತಡೇ. ನಮ್ಮ ಯಜಮಾನ ಸಾಂಗ್ ಕೇಳ್ತಿರೋ ನನಗೆ ಜಾಸ್ತಿ ಅಂದರೆ ನೆನಪಾಗೋದು ಅಂದರೆ ಡಿ ಬಾಸ್. ಯಾವಾಗಲೂ ನೆನಪಾಗ್ತಾರೆ. ಆ ಸಾಂಗ್ ಕೇಳಿದಾಗ ತುಂಬ ನೆನಪಾಗ್ತಾರೆ ನನಗೆ. ಬಟ್ ಅವ್ರ ಸಿಚುವೇಶನ್ ನೆನೆಸ್ಕೊಂಡು ಸ್ವಲ್ಪ ಬೇಜಾರಾಗುತ್ತೆ. ಹೋಗಲಿ. ಆದರೂ ಇವತ್ತು ನಮ್ಮ ಚಾನಲ್ಗೂ ಅವ್ರಿಗೂ ಒಂದು ವಿಶ್ ಮಾಡೋಣ ಅಂತ
ನೆನೆಸ್ಕೊಂಡೆ. ಹ್ಯಾಪಿ ಬರ್ಡೇ ಡಿ ಬಾಸ್, ವಿ ಲವ್ ಯು. ನಿನಗೆ ಯಾರು ಇಷ್ಟ? ನಿನಗೂ ಡಿ ಬಾಸ್ ಇಷ್ಟ? ತೋರಿಸ್ಲಾ? ನಮ್ಮ ಮಾಮಗೂ ಡಿ ಬಾಸ್ ಇಷ್ಟ. ನಮಗೂ ನಮ್ಮ ಮಾಮಗೂ ಇಬ್ಬರಿಗೂ ಡಿ ಬಾಸ್ ಅಂದರೆ ಸಖತ್ತು ಇಷ್ಟ. ಎಲ್ಲರೂ ಇಷ್ಟನೇ, ಬಟ್ ಡಿ ಬಾಸ್ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಅಷ್ಟೇ. ಈಗ ಓಬಳಾಪುರಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಎಷ್ಟೊತ್ತಾಗ್ಬೋದು? 1 hour ಆಗ್ಬೋದು. ಬಟ್ ಡೈರೆಕ್ಟ್ ಅಲ್ಲಿಗೆ ಹೋದರೆ ಹೋಗ್ತೀವಿ. ಆಂಟಿ ಮನೆ ಬೇರೆಗೆ ಹೋಗ್ಬೇಕು. ಶಿರಾ ಬಿಟ್ಟು ಮುಂದೆಗಡೆ ಆಂಟಿ ಮನೆ ಇದೆ, ನಮ್ಮ ಸಿದ್ಧಾಂಟಿ ಮನೆ. ಅಲ್ಲಿಗೆ ಹೋಗ್ಬಿಟ್ಟು ಆಂಟಿನ ಮಾತಾಡಿಸ್ಕೊಂಡು, ಆಂಟಿಗೆ ಏನೋ ಒಂದು ಐಟಮ್ ಕೊಡಬೇಕು, ಅದನ್ನು ಕೊಟ್ಟು ದೀಪನ ಮಾತಾಡಿಸ್ಕೊಂಡು, ಅಂಕಲ್ನ ಮಾತಾಡಿಸ್ಕೊಂಡು ಡೈರೆಕ್ಟ್ ನಮ್ಮಮ್ಮ ಮನೆಗೆ ಹೋಗ್ತೀವಿ. ಓಬಳಾಪುರಕ್ಕೆ ಹೋಗಿ ಅಲ್ಲೇ ಪಾಚಿ ಮಾಡೋದು. ಆಂಟಿ ಮನೆಗೆ ಬಂದಿದ್ದೆ. ಹಾಯ್ ಗೈಸ್, ಜಸ್ಟ್ ಇವಾಗಿನ ಎಂಟ್ರಿ. ನಮ್ಮ ಆಂಟಿ ಮನೆಗೆ ಬಂದ್ವಿ ಇವಾಗಿನ. ಗೆಸ್ಟ್ಗಳು ಬಂದಿದ್ರು ನಮ್ಮ Actually, ಆಂಟಿ uncle ಮನೆಗೆ. ಕಾಣಿಸ್ತಿಲ್ಲ. ಅಂಕಲ್ ಔಟ್ ಸೈಡ್ ಹೋಗಿರ್ಬೇಕೇನೋ. ಹೇಳ್ದಂಗೆ ಬಂದಿದ್ದೀರಾ ಅಂತ ಹೇಳ್ತೈತೆ ನಮ್ಮ ಆಂಟಿ. ಸರ್ಪ್ರೈಸ್ ಇಟ್. ನಮ್ಮ ದೀಪುಗೆ ಡೈರಿ ಮಿಲ್ಕ್ ಇಷ್ಟ ಅಂತ ಡೈರಿ ಮಿಲ್ಕ್ ತಂತಿದ್ದು ನನಗೆ ಕೊಡ್ತಾನೆ ಒಂದು ರಿಟರ್ನ್. ಏನು ಅಡುಗೆ ಮಾಡಿದಿ ಆಂಟಿ? ನಮ್ಮ ಆಂಟಿ ಮನೆಗೆ ಇವತ್ತು ಹಬ್ಬ ಅಂತೆ ಗೈಸ್, ಶಿವರಾತ್ರಿ ಹಬ್ಬ. ಪಾಯಸ, ಅನ್ನ, ಸಾಂಬಾರು ಇಷ್ಟು ಮಾಡಿರುತ್ತೆ. ಗಾಯ್ಸ್, ನಮ್ಮೂರು ಬಂತು. ಆ್ಯಕ್ಚುಲಿ ಈಗ ಟೈಮ್ ಎಷ್ಟಾಗೈತೆ? 9:30ನಾ? ಯಾವ ನಿಗ್ ಗೊತ್ತು? ನಮ್ಮೂರಲ್ಲಿ ನಿನ್ನೆ ಶನಿವಾರದಿಂದ ಶನ್ಮಾತ್ಮೆದು ಇದಿತ್ತು. ಏನಂದರೆ ಕಾಣಿಸ್ತಿಲ್ಲ ಅನ್ಸುತ್ತೆ ನಿಮಗೆ, ನಾಟಕ ಮಾಡಿದ್ರು. ನಿನ್ನೆ ನಾವು ಬಂದಿರಲಿಲ್ಲ, ಬಟ್ ಎಲ್ಲ ಮಲಗ್ಬಿಟ್ಟಿದ್ದಾರೆ ಗಾಯ್ಸ್. ನಾವು ಊರಲ್ಲಿಲ್ಲ, ಹೊಲದಲ್ಲಿದ್ದೀವಿ. ಹೊಲದಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಏನು ಕಾಣಿಸ್ತಾ ಇಲ್ವ ರೋಡು? ಗಾಯ್ಸ್, ನಿನಗೊಬ್ಬರನ್ನ ತೋರಿಸ್ತೀನಿ ನೋಡಿ ಗಾಯ್ಸ್. ಹೆಂಗವನೆ ಅಂದರೆ ನಮ್ಮ ಅಜ್ಜಿ ಇಲ್ಲಿ ಮಲ್ಕೊಂಡು TV ನೋಡ್ತೈತೆ. ಇವ್ನು ನೋಡ್ರಿ ಹೆಂಗವನೆ, ಯಪ್ಪ ದೇವ ಮಾತಾಡೇ ಗೈಸ್. ಇವ್ನು ಹೆಂಗವ್ನು, ಇವ್ರು ನೋಡೇ ಶಾಕ್ ಆಗ್ತೈತಿ. ಇವ್ನು ಹೆಂಗವ್ ನೋಡಿ ಗೈಸ್. ನೋಡಿ ಗೈಸ್, ಇದು ನೋಡಿ, ಇದಕ್ಕಂತ ಯಾಕೆ ಪಂಚೆ ಹಾಕೊಂಡಿದ್ಯಾ? ಸಂಸ್ಕೃತಿ. ಏನಾದ್ರು ಮಾತಾಡು. ಏನ್ ಮಾತಾಡ? ವೆಲ್ಕಮ್ ಟು ರಕ್ಷಾ ಯೂಟ್ಯೂಬ್ ಚಾನಲ್. ರಕ್ಷಾ ಯಾದವ್ ಯೂಟ್ಯೂಬ್ ಚಾನಲ್. ಇರು, ಕ್ಯಾಮ್ರಾ ಎಲ್ಲಿ ಕ್ಲಾರಿಟಿ? ಇಲ್ಲಿ ಬಾ. ಚಾರ್ಜರ್ ತಂದ? ಇಲ್ಲ, ನಿನ್ನ ಚಾರ್ಜರ್ ನಾವೇ. ಗೈಸ್, ನಾನು ಟ್ರಿಪ್ ಹೋಗ್ತಿದ್ದೀನಿ ಗೈಸ್. ಮನೆಗೆಲ್ಲ ಪ್ರ್ಯಾಂಕ್ ಮಾಡಿ ನಾನು ಟ್ರಿಪ್ ಹೋಗ್ತಿದ್ದೀನಿ 3 days. ಕಿರಣ್ ವ್ಲಾಗ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಾಯ್ ಗೈಸ್, ಫೈನಲಿ ಬಂದ್ವಿ ನಮ್ಮ ಮನೆಗೆ. ಬಂದು ಎಲ್ರದ್ದು ಊಟ ಆಯಿತು. ಈಗ ಮಲ್ಕೋಬೇಕು. ಆಲ್ರೆಡಿ 10:30 ಆಗಿದೆ. ವ್ಲಾಗ್ ಎಂಡ್ ಮಾಡಬೇಕು. ಎಲ್ಲರೂ ಸಪೋರ್ಟ್ ಮಾಡಿ. ತುಂಬ ಮಿಸ್ಟೇಕ್ಸ್ ಆಗಿರ್ತವೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೇ ಮಿಸ್ಟೇಕ್ಸ್ ಆಗಿದ್ದರೂ ಕಮೆಂಟಲ್ಲಿ ತಿಳಿಸಿ. ಹಾಗೆ ಲೈಕು, ಶೇರು, ಕಮೆಂಟು ಎಲ್ಲ ಮಾಡಿ. ಲವ್ ಯು ಜಾಸ್ತಿ ಗೈಸ್. ಬಾಯ್, ಗುಡ್ ನೈಟ್.